ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ವೇದಾಂತ ದೇಶಿಕ ವಿರಚಿತ ಶ್ರೀ ಪಾದುಕಾ ಸಹಸ್ರದ 137ನೇ ಪದ್ಯವನ್ನು ಈ ದಿನ ಅನುಸಂಧಾನ ಮಾಡೋಣ. ಪದ್ಯ ಹೀಗಿದೆ. ಆಸ್ಥಾಯ ತತ್ರ ಸ್ಫುಟಬಿಂದುನಾದಂ ಸ್ತಂಭೇರಮಂ ತಾದೃಶ ಸನ್ನಿವೇಶಂ ಆದರ್ಶಯಸ್ತ್ವಂ ಪುರಮಧ್ಯಭಾಗೆ ಪಾದಾವನಿ ತ್ವತ್ ಪ್ರಣವಾಶ್ರಯತ್ವಂ. ಅರ್ಥ ಹೀಗಿದೆ. ಓ ಪಾದುಕೆಯೇ, ಆಶ್ಚರ್ಯಕರವಾದ ಚಿತ್ರ ಬರೆದಿರುವ ಮತ್ತು ಶಬ್ದ ಮಾಡಿಕೊಂಡು ಬರುತ್ತಿರುವ ಶತ್ರುಂಜಯವೆಂಬ ಆನೆಯ ಮೇಲೆ ನೀನು ಬರುತ್ತಿರುವಾಗ ಪ್ರಣವಾಕೃತಿಯ ವಿಮಾನದಲ್ಲಿ ಕುಳಿತಂತೆ ಕಂಗೊಳಿಸುತ್ತಿರುವೆ. ಕನ್ನಡದ ಪದ್ಯ ಹೀಗಿದೆ. ನಗರ ಮಧ್ಯದಿಂ ನೀನೈ ತರಲು ಚಂದದ ಚಿತ್ರ ಬೊಟ್ಟುಗಳಿಂ ಕರಿಯನಲಂಕರಿಸಿರೆ ನಾದದಿಂ ಕೂಡಿರಲು ನೀ ಪ್ರಣವಾಕಾರದ ವಿಮಾನವನ್ನಾಶ್ರಯಿಸಿದ ಓಲ್ ವಿರಾಜಿಸಿದೆ. ಪಟ್ಟ ಮಹಿಷಿಯಾಗಿ ಕೋಸಲದ ಸಿಂಹಾಸನವನ್ನೇರಲು ಪಟ್ಟದಾನೆಯ ಮೇಲೆ ಕುಳಿತು ಕಂಗೊಳಿಸುತ್ತಿರುವ ಪಾದುಕಾ ದೇವಿಯ ವೈಭವವನ್ನು ಶ್ರೀ ವೇದಾಂತ ದೇಶಿಕರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಚಿತ್ತಾರಗಳಿಂದ ವಸ್ತ್ರ ಆಭೂಷಣಗಳಿಂದ ಸಿಂಗರಿಸಲ್ಪಟ್ಟ ಶತ್ರುಂಜಯ ಪಟ್ಟದ ಆನೆಯ ಮೇಲೆ ಪಾದುಕಾದೇವಿ ಕುಳಿತ ಭಂಗಿ ಪ್ರಣವಾಕಾರದ ವಿಮಾನದಲ್ಲಿ ಅವಳು ಕುಳಿತಂತೆ ಇತ್ತು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಪ್ರಣವ ಎಂದರೆ ಓಂಕಾರ. ಅದು ಆದಿಯಾದ ಒಂದಕ್ಷರ. ಅಖಿಲಾಂಡ ಬ್ರಹ್ಮಾಂಡಗಳನ್ನು ತುಂಬಿರುವುದೇ ಓಂಕಾರ ಶಬ್ದ. ಓಂ ಎಂದರೆ ಆ ಉ ಮಾ ಎಂಬ 3 ಅಕ್ಷರಗಳಿಂದ ಕೂಡಿದ ಏಕಾಕ್ಷರ. ವೇದಗಳು ಬಹು ವಿಸ್ತಾರವಾದುದು. ದೇವತೆಗಳು ಕ್ಷೀರ ಸಮುದ್ರವನ್ನು ಕಡೆದು ಅಮೃತ ತೆಗೆದ ಹಾಗೆ ಋಷಿಗಳು ಒಂದೊಂದೇ ವೇದವನ್ನು ಕಡೆದರು. ಋಗ್ವೇದದ 21 ಶಾಖೆಗಳನ್ನು ಕಡೆದು ಸಂಕ್ಷಿಪ್ತಗೊಳಿಸಿದಾಗ 8 ಅಕ್ಷರಗಳು ದೊರೆತವು. ಇನ್ನೂ ಕಠಿಣವಾದ ಯಜುರ್ವೇದವನ್ನು ಕಡೆದಾಗ ಇನ್ನೂ 8 ಅಕ್ಷರಗಳು ದೊರೆತವು. ಕಡೆಗೆ ಸಾಮವೇದವನ್ನು ಕಡೆದಾಗ ಮತ್ತು 8 ಅಕ್ಷರಗಳು ದೊರೆತವು. ಈ 3 ವೇದಗಳ ಅರ್ಥ ಅಡಗಿರುವ 24 ಅಕ್ಷರಗಳೇ ಅತ್ಯಂತ ಶ್ರೇಷ್ಠವಾದ ಗಾಯತ್ರಿ ಮಂತ್ರವಾಯಿತು. ಗಾಯತ್ರಿ ಮಂತ್ರವು ಒಂದೊಂದು ಪಾದಗಳಲ್ಲೂ 8 ಅಕ್ಷರಗಳಂತೆ 3 ಪಾದಗಳಿಂದ ಕೂಡಿದೆ. ಗಾಯಂತಂ ತ್ರಾಯತೈ ತೀತಿ ಗಾಯತ್ರಿ ಎನ್ನುವಂತೆ ಒಳ್ಳೆಯ ಸುಸ್ವರದೊಂದಿಗೆ ತನ್ನನ್ನು ಉಚ್ಚರಿಸುವವರನ್ನು ಕಾಪಾಡುವವಳು ಗಾಯತ್ರಿ ಎಂದು. ಋಷಿಗಳು ಮತ್ತೆ ಮೂಲವನ್ನು ಹುಡುಕಿಕೊಂಡು ಹೊರಟರು. ಗಾಯತ್ರಿ ಎಂಬ ಅದ್ಭುತ ಮಂತ್ರದ ಮೊದಲ 8 ಅಕ್ಷರಗಳನ್ನು ಕಡೆದರು. ಅದರಿಂದ ಭೂಹು ಎಂಬ ಶಬ್ದ ದೊರೆಯಿತು. ಯಜುರ್ವೇದದಿಂದ ಭುವಹ ಎಂಬ ಶಬ್ದ, ಕಡೆಯ 8 ಅಕ್ಷರಗಳಿಂದ ಸುವಹ ಎಂಬ ಶಬ್ದ ದೊರೆತು ಗಾಯತ್ರಿ ಮಂತ್ರದ ಸಂಕ್ಷೇಪ ಭೂ ಭುವಃ ಸುವಹ ಎಂಬ ವ್ಯಾಹೃತಿ ಮಂತ್ರವಾಯಿತು. ಋಷಿಗಳು ಮತ್ತೆ ಗಾಯತ್ರಿ ಮಂತ್ರದ ಮೂಲವನ್ನು ಹುಡುಕುತ್ತಾ ಹೊರಟರು. ಮತ್ತೆ ವ್ಯಾಹೃತಿಯ 3 ಶಬ್ದಗಳ ಸಾರವನ್ನು ಕಡೆದರು. ಆ ಉ ಮಾ ಎಂಬ 3 ಅಕ್ಷರಗಳು ದೊರೆತವು. ಆ 3 ಅಕ್ಷರಗಳನ್ನು ಕೂಡಿಸಿದಾಗ ಓಂ ಎಂಬ ಶಬ್ದ ದೊರೆಯಿತು. ಸ್ಪೇಸ್ನಲ್ಲಿ ಎಲ್ಲೂ ಜಾಗ ಖಾಲಿ ಇಲ್ಲ. ಓಂ ಎಂಬ ಶಬ್ದದಿಂದ ಆವೃತವಾಗಿದೆ. ನಮ್ಮ ಮನೆಯಲ್ಲಿ ಒರಿಸ್ಸಾದಿಂದ ತಂದ ಒಂದು ಗಂಟೆ ಇದೆ. ಅದರ ಮೇಲ್ಭಾಗವನ್ನು ಕೈಲಿ ಹಿಡಿದುಕೊಂಡು ಒಂದು ಮರದ ಕೋಲಿನಿಂದ ಗಂಟೆಯ ಕೆಳತುದಿಯ ಸುತ್ತ ದೂರದಲ್ಲಿ ವೃತ್ತಾಕಾರವಾಗಿ ತೆಗೆದುಕೊಂಡು ಹೋದರೆ ನಿಧಾನವಾಗಿ ಓಂ ಎಂಬ ಶಬ್ದ ಹೊರಡುತ್ತದೆ. ಮತ್ತೆ 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 ಜೋರಾಗಿ ತಿರುಗಿಸಿದಾಗ ಓಂ ಶಬ್ದವೂ ಸಹಿತ ಜೋರಾಗಿ ಕೇಳಿಸುತ್ತದೆ. ಅಂದರೆ ಗಾಳಿಯಲ್ಲಿ ಅದಾಗಲೇ ಇರುವ ಓಂ ಶಬ್ದವನ್ನು ಟ್ಯಾಪ್ ಮಾಡಿದ ಹಾಗಾಯಿತು. ನಾಸಾ ವಿಜ್ಞಾನಿಗಳು ಸಹ ಈಗ ಸ್ಪೇಸ್ನಲ್ಲಿ ತುಂಬಿರುವ ಈ ಶಬ್ದದ ಬಗ್ಗೆ ಹೇಳುತ್ತಿದ್ದಾರೆ. ವೇದಗಳೆಲ್ಲವೂ ಗಾಯತ್ರಿಯಲ್ಲಿ ಅಡಗಿದೆ. ಗಾಯತ್ರಿಯಲ್ಲಿ ವ್ಯಾಹೃತಿ ಅಡಗಿದೆ. ವ್ಯಾಹೃತಿಯಲ್ಲಿ ಪ್ರಣವ ಅಡಗಿದೆ. ಈ ಪ್ರಣವದಲ್ಲಿ ಸಮಸ್ತ ಬ್ರಹ್ಮಾಂಡವೂ ಅಡಗಿದೆ. ಬ್ರಹ್ಮಾಂಡವೂ ಅವನೇ, ಪರಮಾಣುವೂ ಅವನೇ. ವೇದವೇ ಪರಬ್ರಹ್ಮ ಸ್ವರೂಪ. ಅಕಾರ ಪರಬ್ರಹ್ಮವಾಚಕವೆಂದು, ಉಕಾರ ಲಕ್ಷ್ಮಿ ಅಥವಾ ಪ್ರಕೃತಿವಾಚಕವೆಂದು, ಮಕಾರ ಜೀವಾತ್ಮವಾಚಕವೆಂದು ಋಷಿಗಳು ಹೇಳುತ್ತಾರೆ. ಪರಬ್ರಹ್ಮ ವಸ್ತು, ಪ್ರಕೃತಿ, ಜೀವಾತ್ಮರ ಸಮ್ಮಿಲನವೇ ಓಂ ಶಬ್ದ. ಇದೇ ಪ್ರಣವ. ವೇದಗಳಷ್ಟು ಮಹತ್ತರವಾದ ವಿಸ್ತಾರವಾದ ಗ್ರಂಥ ಇನ್ನೊಂದಿಲ್ಲ. ಪ್ರಣವದಷ್ಟು ಸಂಕ್ಷಿಪ್ತವಾದ ಶಬ್ದ ಇನ್ನೊಂದಿಲ್ಲ. ಎಲ್ಲವೂ ಅವನಲ್ಲೇ, ಎಲ್ಲದರಲ್ಲೂ ಅವನೇ ಎಂದು ಹೇಳುತ್ತವೆ ವೇದಗಳು. ವೇದವೇ ರಾಮಾಯಣವಾಗಿ ಇಳಿದು ಬಂದಿತ್ತೇನೋ, ಆ ಪರಬ್ರಹ್ಮವೇ ಶ್ರೀರಾಮನಾಗಿ ಅವತರಿಸಿದ್ದಾನೆ. ಶ್ರೀರಾಮ, ಸೀತಾ, ಲಕ್ಷ್ಮಣರು ಅರಣ್ಯವನ್ನು ಪ್ರವೇಶಿಸಿದಾಗ ವಾಲ್ಮೀಕಿ ಮಹರ್ಷಿಗಳು ಬರೆದ ಮೊದಲ ಶ್ಲೋಕ
ಅಗ್ರತಃ ಪ್ರಯಯೌ ರಾಮ ಸೀತಾ ಮಧ್ಯೆ ಸುಮಧ್ಯಮ ಪೃಷ್ಠತಸ್ತು ಧನುಃಪಾಣಿ ಲಕ್ಷ್ಮಣೋ ಅನುಜಗಾಮ ಎಂದು. ಅರಣ್ಯದಲ್ಲಿ ಪ್ರಣವೋಪಾಸನೆ ಮಾಡುತ್ತಿದ್ದ ಋಷಿಗಳಿಗೆ ಪ್ರತ್ಯಕ್ಷವಾಗಿ ಪ್ರಣವವನ್ನು ತೋರಿಸಲು ಅಕಾರವಾಚ್ಯನಾದ ಭಗವಂತ ಶ್ರೀರಾಮ ತಾನು ಮುಂದೆಯೂ, ಉಕಾರವಾಚ್ಯಳಾದ ಸೀತಾಮಾತೆ ಮಧ್ಯದಲ್ಲಿಯೂ, ಮಕಾರವಾಚ್ಯನಾದ ಜೀವಾತ್ಮ ಸ್ವರೂಪಿ ಲಕ್ಷ್ಮಣ ಅವರ ಹಿಂದೆಯೂ ಅರಣ್ಯವನ್ನು ಪ್ರವೇಶಿಸಿ ಅಲ್ಲಿನ ಋಷಿಮುನಿಗಳಿಗೆ ಪ್ರಣವವೇ ಮೈವತ್ತು ಬಂದಂತೆ ಕಾಣಿಸಿಕೊಂಡರು ಎನ್ನುವಂತೆ ವಾಲ್ಮೀಕಿ ಮಹರ್ಷಿಗಳು ಈ ಪದ್ಯವನ್ನು ಬರೆದಿದ್ದಾರೆ. ಇದರಲ್ಲಿ ಇನ್ನೊಂದು ತತ್ವ ಅಡಗಿದೆ. ಮಕಾರವಾಚ್ಯನಾದ ಜೀವಾತ್ಮನಿಗೆ ವಾಚ್ಯನಾದ ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕಾದರೆ ಉಕಾರವಾಚ್ಯಳಾದ ಪುರುಷಕಾರ ಸ್ವರೂಪಳಾದ ಲಕ್ಷ್ಮಿಯು ಮಧ್ಯದಲ್ಲಿರಬೇಕು. ಅವಳು ಅನುಗ್ರಹ ಮಾಡಬೇಕು. ಗುರುವಿನ ಅನುಗ್ರಹವಿಲ್ಲದೆ ಪರಮಾತ್ಮನ ಸಾಕ್ಷಾತ್ಕಾರ ಸಾಧ್ಯವಾಗುವುದಿಲ್ಲ. ಪಾದುಕಾದೇವಿಯು ಆನೆಯ ಮೇಲೆ ಕುಳಿತು ಬರುತ್ತಿರುವಾಗ ಪ್ರಣವ ಸ್ವರೂಪರಾದ ಶ್ರೀರಾಮ ಸೀತಾ ಲಕ್ಷ್ಮಣರೇ ಹಿಂತಿರುಗಿ ಬರುತ್ತಿದ್ದ ಹಾಗಿತ್ತು ಅಯೋಧ್ಯೆಯ ಜನರಿಗೆ ಎಂದು ಉದ್ಗರಿಸಿದ್ದಾರೆ ಕವಿ ತಾರ್ಕಿಕ ಸಿಂಹ, ಮಹಾಗುರು ಋಷಿ ಸಮಾನರಾದ ಶ್ರೀ ವೇದಾಂತ ದೇಶಿಕರು. ಅತ್ಯಂತ ಶ್ರೇಷ್ಠರಾದ ಕೆಲವು ಋಷಿಮುನಿಗಳು ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಅನೇಕ ರೀತಿಯ ತಪಸ್ಸುಗಳನ್ನು ಮಾಡಿ ಲಕ್ಷ್ಮೀದೇವಿಯನ್ನು ಒಲಿಸಿಕೊಂಡರು. ಋಗ್ವೇದದಲ್ಲಿ ಬರುವ ಶ್ರೀ ಸೂಕ್ತದ 16 ಮಂತ್ರಗಳಲ್ಲಿ ಒಂದೊಂದು ಮಂತ್ರವನ್ನು ಋಷಿಗಳು ಒಬ್ಬೊಬ್ಬರಾಗಿ ಸಾಧನೆ ಮಾಡಿ ತಮ್ಮ ಅಭೀಷ್ಟವನ್ನು ನೆರವೇರಿಸಿಕೊಂಡ ಕಥೆಗಳು ಪುರಾಣಗಳಲ್ಲಿ ಬರುತ್ತೆ. ಅಂತಹ ಒಂದು ಅಪರೂಪದ ಕಥೆಯನ್ನು ಇವತ್ತು ನಿಮಗೆ ಹೇಳ್ತೇನೆ, ಕೇಳಿ. ಈ ಕಥೆಗೂ ಈ ಪದ್ಯಕ್ಕೂ ಸಂಬಂಧ ಇದೆ, ಕೇಳಿ. ಬಹಳ ಹಿಂದಿನ ಕಾಲದಲ್ಲಿ, ಯುಗಗಳ ಹಿಂದೆ ಬ್ರಹ್ಮರ್ಷಿ ವಸಿಷ್ಠರು ಬ್ರಹ್ಮವಿದ್ಯೆಗೆ ಹೆಸರಾದ ಪ್ರಶಾಂತವಾದ ಆಶ್ರಮವೊಂದನ್ನು ಕಟ್ಟಿಕೊಂಡು ಅಲ್ಲಿ ಇದ್ದರು. ಅವರಿಲ್ಲದೇ ಇದ್ದಾಗ ಆಕ್ರಮಣಕಾರರ ದಾಳಿಗೆ ತುತ್ತಾಗಿ ಆಶ್ರಮ ಪೂರ್ತ ಸುಟ್ಟು ಭಸ್ಮವಾಯಿತು. ವಸಿಷ್ಠರ ಮಕ್ಕಳೆಲ್ಲ ಹತರಾಗಿದ್ದರು. ಅವರು ತಿರುಗಿ ಬಂದಾಗ ನಿರ್ನಾಮವಾಗಿದ್ದ ಆಶ್ರಮ ನೋಡಿ ಮಕ್ಕಳು ಮತ್ತು ಶಿಷ್ಯರುಗಳನ್ನು ಕಳೆದುಕೊಂಡು ಕಣ್ಣೀರಿಟ್ಟು ಇನ್ನೇಕೆ ಬದುಕಿರಬೇಕು ಎಂದು ಆತ್ಮಹತ್ಯೆ ಮಾಡಿಕೊಳ್ಳಲು ಹೋದರಂತೆ. ಆಗ ಮಹರ್ಷಿ ನಾರದರಿಗೆ ವಿಷಯ ತಿಳಿದು ಅವರು ಮಹಾಲಕ್ಷ್ಮಿಯ ಮತ್ತು ಸರಸ್ವತಿಯನ್ನು ಕೇಳಿಕೊಂಡು ಅವರ ಕೃಪೆಯಿಂದ ಸಾಯಲು ನದಿಗೆ ಬಿದ್ದ ವಸಿಷ್ಠರನ್ನು ಉಳಿಸಿಕೊಂಡು ಹೇಗೋ ಒಪ್ಪಿಸಿ ಮತ್ತೆ ಆಶ್ರಮಕ್ಕೆ ಕರೆದುಕೊಂಡು ಬಂದರು. ಆಶ್ರಮ ಎಲ್ಲ ಹಾಳಾಗಿತ್ತು. ಆದರೆ ದೂರದಲ್ಲೆಲ್ಲೋ ವೇದಪಾಠ ನಡೆಯುತ್ತಿತ್ತು. ಆ ಧ್ವನಿಯನ್ನು ಕೇಳಿ ಇಬ್ಬರಿಗೂ ಆಶ್ಚರ್ಯ. ಯಾರು ಉಳಿದಿದ್ದಾರೆ ಎಂದು ನೋಡಿದಾಗ ಅವರ ಮಗ ಶಕ್ತಿಯ ಹೆಂಡತಿ ಅದೃಶ್ಯಂತಿ ತುಂಬಿದ ಗರ್ಭಿಣಿ ಅಲ್ಲಿದ್ದಳು. ಗಂಡನನ್ನು ಕಳೆದುಕೊಂಡ ಅವಳು ಹೊಟ್ಟೆಯಲ್ಲಿದ್ದ ಮಗುವಿಗೆ ಕ್ರಮವಾಗಿ ವೇದಾಭ್ಯಾಸ ಮಾಡಿಸುತ್ತಿದ್ದುದು ಕಂಡುಬರುತ್ತದೆ. ಆಗ ವಸಿಷ್ಠರಿಗೆ ಭವಿಷ್ಯದಲ್ಲಿ ಭರವಸೆ ಹುಟ್ಟಿ ಮುಂದೆ ಆ ಮಗುವಿಗೆ ಪರಾಶರ ಎಂದು ಹೆಸರಿಟ್ಟರು. ಪರಾಶರ ಎಂದರೆ ಅತ್ಯಂತ ಶಕ್ತಿಶಾಲಿ ಎಂದು. ಅವನಿಗೆ ತಮ್ಮ ವಿದ್ಯೆಯನ್ನೆಲ್ಲ ಧಾರೆ ಎರೆದರು. ಪರಾಶರರು ಅನೇಕ ವೇದ ಮಂತ್ರಗಳ ದ್ರಷ್ಟಾರರು. ಅವರು ಮುಂದೆ ವಿಷ್ಣು ಪುರಾಣವನ್ನು ರಚಿಸಿದರು. ಅದೇ ಮೊದಲನೆಯ ಪುರಾಣ. ನಂತರ ಪರಾಶರ ಸ್ಮೃತಿ ಎಂಬ ಕಾನೂನು ಪುಸ್ತಕವನ್ನು ಈ ಕಲಿಯುಗಕ್ಕೂ ಹೊಂದುವಂತಹ ಅದ್ಭುತ ಕೃತಿಯನ್ನು ರಚಿಸಿದರು. ಜ್ಯೋತಿಷ್ಯ ಶಾಸ್ತ್ರ ಕುರಿತು ಅವರ ಬರೆದ ಕೃತಿ ಇಂದಿಗೂ ಬಹಳ ಉಪಯೋಗಕರ ಎನ್ನುತ್ತಾರೆ. ಇಂತಹ ಪರಾಶರರು ವೇದಗಳಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು. ವೇದಗಳು ಬೃಹತ್ತಾಗಿತ್ತು. ಒಂದೊಂದು ಮಂತ್ರದ ಅರ್ಥ ತಿಳಿಯಲು ಒಬ್ಬೊಬ್ಬ ಋಷಿಗೂ ಒಂದೊಂದು ಜನ್ಮವೇ ಬೇಕಾಗುತ್ತಿತ್ತು. ಆದ್ದರಿಂದ ವಸಿಷ್ಠರ ಆದೇಶದಂತೆ ಪರಾಶರರು ವೇದಗಳನ್ನು ಭಾಗ ಮಾಡಿ ಕಲಿಯಲು ಸರಳವಾಗುವಂತೆ ಮಾಡಬೇಕೆಂದು ಪ್ರಯತ್ನಿಸಿದರು. ವೇದಗಳ ಎಲ್ಲ ಮಂತ್ರಗಳು ಉಳಿಯಬೇಕೆಂದು ಈ ಪ್ರಯತ್ನವಾಗಿತ್ತು. ಈ ಪ್ರಯತ್ನದಲ್ಲಿಯೇ ಅವರಿಗೆ ವಯಸ್ಸಾಗಿ ಹೋಯಿತು. ಮದುವೆಯೂ ಆಗಿರಲಿಲ್ಲ. ಇದನ್ನು ಮುಂದುವರೆಸಿಕೊಂಡು ಹೋಗುವ ಮಗನೊಬ್ಬನನ್ನು ಪಡೆಯಬೇಕೆಂದು ಅವರು ಯೋಚಿಸಿದರು. ಒಂದು ದಿನ ದೋಣಿಯಲ್ಲಿ ಕುಳಿತು ನದಿಯನ್ನು ದಾಟುತ್ತಿದ್ದಾಗ ಗೋಚಾರ ಫಲಗಳನ್ನು ಯೋಚಿಸಿದ ಅವರಿಗೆ ಈಗ ತಮಗೊಬ್ಬ ಮಗ ಹುಟ್ಟಿದರೆ ಅವನು ಅಸಾಧಾರಣ ಬುದ್ಧಿವಂತನಾಗುತ್ತಾನೆ ಎಂದು ಹೊಳೆದಿತ್ತು. ಇದು ಹೇಗೆ ಸಾಧ್ಯವಾಗುತ್ತದೆ ಎಂದು ಯೋಚಿಸುತ್ತಿದ್ದಾಗ ಅವರು ನದಿ ಮಧ್ಯದಲ್ಲಿದ್ದರು. ಆ ದಿನ ಅವರನ್ನು ಒಂದು ಬೆಸ್ತರ 16 ವರ್ಷದ ಹುಡುಗಿ ದೋಣಿಯಲ್ಲಿ ನದಿ ದಾಟಿಸುತ್ತಿದ್ದಳು. ಪರಾಶರರು ಅವಳನ್ನು ಕೇಳುತ್ತಾರೆ, ನನ್ನ ಮಗುವಿನ ತಾಯಿಯಾಗುತ್ತೀಯಾ ಎಂದು. 16 ವರ್ಷದ ಹುಡುಗಿ ಈ ಮುದುಕನನ್ನು ಒಪ್ಪುತ್ತಾಳೆಯೇ? ಅಯ್ಯೋ, ನಿಮ್ಮನ್ನು ಮದುವೆಯಾಗಿ ನನ್ನ ಭವಿಷ್ಯದ ಗತಿ ಏನು? ನಾನು ಮಹಾರಾಣಿಯಾಗಿ ಬದುಕಬೇಕೆಂದು ಆಸೆ ಇಟ್ಟುಕೊಂಡಿದ್ದೇನೆ ಎಂದಳು. ಆಗ ಪರಾಶರರು, ಎಲೈ ಮತ್ಸ್ಯಗಂಧಿಯೇ, ನಿನ್ನ ಕನ್ಯತ್ವ ಹಾಳಾಗದ ಹಾಗೆ
ನನ್ನ ವೀರ್ಯವನ್ನು ನಿನ್ನ ಗರ್ಭದಲ್ಲಿ ಕೂರಿಸುತ್ತೇನೆ. ನೀನು 9 ತಿಂಗಳು ಅದನ್ನು ನಿನ್ನ ಗರ್ಭದಲ್ಲಿ ಬೆಳೆಸಿ ಮಗು ಸ್ವಲ್ಪ ದೊಡ್ಡದಾದ ಮೇಲೆ ನನಗೆ ಕೊಡಬೇಕು. ಆ ಮಗು ಮಹಾಬೇಧಾವಿಯಾಗುತ್ತಾನೆ. ನಂತರ ನೀನು ಒಬ್ಬ ಮಹಾರಾಜನ ಕೈ ಹಿಡಿಯುತ್ತೀಯ. ಜೀವನ ಪೂರ್ತ ಈ ರಾಷ್ಟ್ರದ ಮಹಾರಾಣಿಯಾಗಿರುತ್ತೀಯ ಎಂದರು. ಅವಳು ಇನ್ನೂ ಒಂದು ವರ ಕೇಳುತ್ತಾಳೆ. ನನ್ನ ಮೈಯಿಂದ ಈ ಮೀನಿನ ದುರ್ವಾಸನೆ ಹೋಗಬೇಕು ಎಂದು. ಅವಳಿಗೆ ಅವೆರಡೂ ವರಗಳನ್ನು ನೀಡಿ ಅವಳಲ್ಲಿ ಮಗನನ್ನು ಪಡೆದರು ವಸಿಷ್ಠರ ಮೊಮ್ಮಗ ಪರಾಶರ ಮಹರ್ಷಿಗಳು. ಆ ಮತ್ಸ್ಯಗಂಧಿಯೇ ಮುಂದೆ ಹಸ್ತಿನಾವತಿಯ ಶಂತನು ಮಹಾರಾಜನನ್ನು ಮದುವೆಯಾದವಳು. ಅವಳ ಮಕ್ಕಳೇ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ. ಮೊಮ್ಮಕ್ಕಳು ಪಾಂಡು ಮತ್ತು ಧೃತರಾಷ್ಟ್ರ. ಮರಿಮಕ್ಕಳು ಕೌರವರು ಮತ್ತು ಪಾಂಡವರು. ಅವಳು ತನ್ನ ತಂದೆಗೆ ಮಾತ್ರ ವಿಷಯ ತಿಳಿಸಿ ಒಂದು ದ್ವೀಪದಲ್ಲಿದ್ದು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಅವನಿಗೆ ಕೃಷ್ಣದ್ವೈಪಾಯನ ಎಂದು ಹೆಸರು. ಕಪ್ಪು ಬಣ್ಣ ಇದ್ದುದರಿಂದ ಕೃಷ್ಣ, ದ್ವೀಪದಲ್ಲಿ ಹುಟ್ಟಿದ್ದರಿಂದ ದ್ವೈಪಾಯನ. ಮಗು 8 ವರ್ಷದವನಾದಾಗ ಅಮ್ಮ ನಾನು ತಂದೆಯ ಬಳಿ ಹೋಗುತ್ತೇನೆ ಎಂದಾಗ ಸತ್ಯವತಿಯಾದ ಮತ್ಸ್ಯಗಂಧಿಯು ಮಗು ನನ್ನನ್ನು ಬಿಟ್ಟು ಹೋಗುತ್ತೀಯಾ ಎಂದು ದುಃಖಪಡುತ್ತಾಳೆ. ಆಗ ಕೃಷ್ಣದ್ವೈಪಾಯನನು ಅಮ್ಮ ಅಳಬೇಡ, ನಿನಗೆ ಯಾವಾಗ ಬೇಕೋ ನನ್ನನ್ನು ನೆನೆಸಿಕೊ, ನಾನು ಬಂದು ನಿನ್ನನ್ನು ನೋಡುತ್ತೇನೆ ಎಂದು ಮಾತು ಕೊಟ್ಟು ತಂದೆ ಪರಾಶರ ಮಹರ್ಷಿಯ ಬಳಿಗೆ ಹೊರಟು ಹೋಗುತ್ತಾನೆ. ಮುಂದೆ ಕೃಷ್ಣದ್ವೈಪಾಯನನು ತಂದೆ ಪರಾಶರರಲ್ಲಿ ಬ್ರಹ್ಮವಿದ್ಯೆ ಕಲಿತು ಅವರು ತಿಳಿಸಿದಂತೆ ವೇದಗಳನ್ನೆಲ್ಲ ಒಂದು ರೀತಿಯಲ್ಲಿ ಜೋಡಿಸಿ 4 ವಿಭಾಗಗಳನ್ನಾಗಿ ಮಾಡಿ ಒಂದೊಂದು ವೇದವನ್ನು ಶುಕ, ವೈಶಂಪಾಯನ, ಜೈಮಿನಿ ಮತ್ತು ಪೈಲ ಎಂಬ ಋಷಿಗಳಿಗೆ ಒಪ್ಪಿಸಿ ಇದನ್ನು ಜಗತ್ತಿಗೆ ಉಳಿಸಿಕೊಡುವ ಜವಾಬ್ದಾರಿ ನಿಮ್ಮದು ಎಂದು ಹೇಳಿದರು. ಕೃಷ್ಣದ್ವೈಪಾಯನರೇ ಮುಂದೆ ವೇದವ್ಯಾಸರೆಂದು ಪ್ರಸಿದ್ಧರಾದರು. ವ್ಯಾಸ ಎಂದರೆ ವಿಭಜಕ ಎಂದು, ಅಂದರೆ ವೇದಗಳನ್ನು ವಿಂಗಡಿಸಿದವರು ವೇದವ್ಯಾಸರು. ಇತ್ತ ಸತ್ಯವತಿಯು ಶಂತನು ಮಹಾರಾಜನ ಪತ್ನಿಯಾಗಿ ಪಡೆದ ಚಿತ್ರಾಂಗದ, ವಿಚಿತ್ರವೀರ್ಯ ಇಬ್ಬರೂ ಮಕ್ಕಳಿಲ್ಲದೆ ತೀರಿಕೊಂಡಾಗ ತನ್ನ ಮಗ ವೇದವ್ಯಾಸನನ್ನು ನೆನಪಿಸಿಕೊಳ್ಳುತ್ತಾಳೆ. ವೇದವ್ಯಾಸರಿಂದ ನಿಯೋಗ ಪದ್ಧತಿಯಲ್ಲಿ ತನ್ನ ಸೊಸೆಯಂದಿರಾದ ಅಂಬಿಕೆ, ಅಂಬಾಲಿಕೆಯರಲ್ಲಿ ಪಾಂಡು ಮತ್ತು ಧೃತರಾಷ್ಟ್ರ ಎಂಬ ಮೊಮ್ಮಕ್ಕಳನ್ನು ಪಡೆಯುತ್ತಾಳೆ. ಮುಂದಿನ ಮಹಾಭಾರತದ ಕತೆ ನಿಮಗೆಲ್ಲ ತಿಳಿದೇ ಇದೆ. ಈ ಕತೆಗೂ ಈ ದಿನದ ಪಾದುಕಾ ಸಹಸ್ರ ಪದ್ಯಕ್ಕೂ ಏನು ಸಂಬಂಧ ಎಂದು ಯೋಚಿಸುತ್ತಿದ್ದೀರಾ? ಹೌದು, ಇದೆ. ಬ್ರಹ್ಮವಿದ್ಯೆಯನ್ನು ತಿಳಿದು ಪರಬ್ರಹ್ಮ ಸ್ವರೂಪವನ್ನು ಅರಿಯಲು ವ್ಯಾಸರು ತಂದೆಯಿಂದ ಕಲಿತ ವಿದ್ಯೆಯನ್ನು ಎಷ್ಟೇ ಅಭ್ಯಾಸ ಮಾಡಿದರೂ ಅವರಿಗೆ ಅದರಲ್ಲಿ ಜಯ ದೊರೆತಿರಲಿಲ್ಲ. ಆಗ ಪರಾಶರರು ತಾವು ಕಂಡುಕೊಂಡ ಶ್ರೀ ಸೂಕ್ತದ 10ನೇ ಮಂತ್ರವನ್ನು ಅವರಿಗೆ ಉಪದೇಶ ಮಾಡಿದರು. ಶ್ರೀ ಸೂಕ್ತದ 10ನೇ ಮಂತ್ರವನ್ನು ಹೇಳುತ್ತೇನೆ ಕೇಳಿ. ಮನಸಃ ಕಾಮಮಾಕೂತಿಂ ವಾಚಃ ಸತ್ಯಮಶೀಮಹಿ ಪಶೂನಾಂ ರೂಪಮನ್ನಸ್ಯ ಮಯಿ ಶ್ರೀಃ ಶ್ರಯತಾಂ ಯಶಃ. ಋಗ್ವೇದ ಮೂಲದ ಶ್ರೀ ಸೂಕ್ತದ ಈ ಮಂತ್ರದ ಮೂಲಕ ಲಕ್ಷ್ಮಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡರೆ ನೀನು ಪರಮಾತ್ಮನನ್ನು ಅರಿಯಲು ಸಾಧ್ಯ ಎಂದು ಪರಾಶರರು ಮಗನಿಗೆ ಹೇಳಿದರು. ತಪಸ್ಸನ್ನಾಚರಿಸಿ ಶ್ರೀ ಸೂಕ್ತದ 10ನೇ ಮಂತ್ರವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆಯೇ ವೇದವ್ಯಾಸರು ವೇದಗಳನ್ನು ಅರ್ಥ ಮಾಡಿಕೊಂಡು ವಿಂಗಡಿಸಲು ಸಾಧ್ಯವಾಗುತ್ತದೆ ಎನ್ನುತ್ತದೆ ಪುರಾಣಗಳು. ಅಂದರೆ ಶ್ರೀ ಸೂಕ್ತದ 10ನೇ ಮಂತ್ರದ ಮೂಲಕ ಅಕಾರವಾಚ್ಯನಾದ ಪರಬ್ರಹ್ಮನನ್ನು ಉಕಾರವಾಚ್ಯಳಾದ ಲಕ್ಷ್ಮಿಯ ಮೂಲಕ ಮಕಾರ ಸ್ವರೂಪಿ ಜೀವಾತ್ಮನಾದ ನೀನು ಸೇರು ಎಂದು ಹೇಳಿದ್ದರು ಎಂದು. ಈ ಪದ್ಯದಲ್ಲಿ ವೇದಾಂತ ದೇಶಿಕರು ಪಾದುಕಾದೇವಿಯನ್ನು ಅಮ್ಮ ನೀನು ಪ್ರಣವವೆಂಬ ವಿಮಾನದಲ್ಲಿ ಕುಳಿತು ಮೆರವಣಿಗೆ ಹೋಗುತ್ತಿರುವಂತಿದೆ ಎಂದು ಹೇಳಿದ್ದಾರೆ. ಆದ್ದರಿಂದಾಗಿ ಈ ಪದ್ಯದ ಅರ್ಥವನ್ನು ಹೇಳುವಾಗ ಪ್ರಣವದ ಅರ್ಥವನ್ನು ಸ್ಥೂಲವಾಗಿಯೂ ಹಾಗೂ ಪ್ರಣವದ ಉಕಾರವಾಚ್ಯಳಾದ ಲಕ್ಷ್ಮಿಯ ಕೃಪೆಯಿಂದ ಅಕಾರವಾಚ್ಯನಾದ ಪರಬ್ರಹ್ಮ ತತ್ವವನ್ನು ಮಕಾರವಾಚ್ಯನಾದ ಜೀವಾತ್ಮನಾದ ವೇದವ್ಯಾಸರು ಹೇಗೆ ತಿಳಿದರು ಎಂಬ ಕಥೆಯನ್ನು ವಿಸ್ತಾರವಾಗಿ ತಿಳಿಸಿದ್ದೇನೆ. ಜೀವಾತ್ಮನು ಭಗವತ್ ಸ್ವರೂಪವನ್ನು ಅರಿಯಲು ಜ್ಞಾನ ಅನುಷ್ಠಾನಗಳಿಂದ ಕೂಡಿದ ಸದಾಚಾರ್ಯರನ್ನೇ ಆಶ್ರಯಿಸಬೇಕು. ಪಾದುಕಾ ಸ್ವರೂಪಿ ನಮ್ಮಾಳ್ವಾರರನ್ನು ಆಶ್ರಯಿಸಿದರೆ ಭಗವಂತನನ್ನು, ಭಗವತ್ ಸ್ವರೂಪವನ್ನು ಅರಿಯಬಹುದು. ಇಲ್ಲಿ ಅಯೋಧ್ಯೆಯ ಜನರು ಪ್ರಣವಾಕಾರದ ವಿಮಾನದಲ್ಲಿ ಬರುತ್ತಿರುವ ಪಾದುಕಾದೇವಿಯನ್ನು ನೋಡಿ ಶ್ರೀರಾಮ, ಸೀತಾ, ಲಕ್ಷ್ಮಣರೇ ಬಂದಂತೆ ಹರ್ಷದಿಂದ ಪರಮಾನಂದವನ್ನು ಅನುಭವಿಸಿದರು ಎಂದು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ರಂಗನಾಥ ಮಣಿಪಾದುಕಾಭ್ಯಾಂ ನಮಃ.